ಏನ್ ಭರವಸೆ ಕೊಟ್ರಿ, ಏನಾಗಿದೆ ಪ್ರಾಬ್ಲಮ್? ಈಗ ನಮ್ಮ ತೀರ್ಥಹಳ್ಳಿ ರೈತ ಬಾಂಧವರು ಬಂದು ಅಲ್ಲಿನ JJM ಯೋಜನೆ ಏನಿದೆ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಅವೈಜ್ಞಾನಿಕವಾಗಿ ಆಗಿದೆಯೋ ಇಲ್ವೋ, ಟೆಕ್ನಿಕಲಿ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂದ್ಬಿಟ್ಟು ಫೆಬ್ರವರಿ 1ನೇ ತಾರೀಕು ಅವರ ಸಮ್ಮುಖದಲ್ಲೇ ಅಧಿಕಾರಿಗಳನ್ನ ಕರೆಸಿ ಅದು ಸಾಧಕ ಬಾಧಕವನ್ನ ಚರ್ಚೆ ಮಾಡ್ತೀವಿ. ಅದೇನಾದ್ರೂ ಅವೈಜ್ಞಾನಿಕವಾಗಿ ಇವ್ರು ಹೇಳ್ದಂಗೆ ಇದ್ರೆ ಅದನ್ನ ಏನು ಟೆಕ್ನಿಕಲಿ ಏನ್ ಕರೆಕ್ಷನ್ ಮಾಡ್ಕೋಬೇಕು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಅದು ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಗೆ ಅಥವಾ ಬೇರೆ ಇದಕ್ಕೆ ಯೋಜನೆ ಅಲ್ಲ. ಅದು ಅವರ ಏನು ಮನೆಗಳಿಗೆ ಕುಡಿಯೋ ನೀರು ಇರ್ಬೋದು, ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಇರುವಂತ ಪ್ರಾಜೆಕ್ಟ್ ಇದೆ. ಟೆಕ್ನಿಕಲ್ಲಿ ಏನಾದ್ರೂ ಲೋಪ ಇದ್ರೆ ಅದಕ್ಕೆ ತಿದ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ತನಿಖೆಗೆ ಏನಾದ್ರು ಇಲ್ಲ, ಪ್ರಾರಂಭನೇ ಆಗಿಲ್ಲಲ್ಲ, ತನಿಖೆಗೆ ಅವರು ಆಗ್ರಹಿಸ್ತಾ ಇಲ್ಲ. ಅವ್ರೇನ್ ಹೇಳ್ತಾ ಇರೋದಂದ್ರೆ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ಮಾಡಿ ಅದರಿಂದ ಲಾಭ ಆಗುತ್ತೆ ಅಂತ ಅವ್ರದ್ದು ಇದೆ. ಇಲ್ಲಿ ಕೆಲಸನೇ ಪ್ರಾರಂಭ ಆಗಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಹಿಂಗೆ ಹೇಳ್ತೀರ. ಟೆಕ್ನಿಕಲಿ ಸೌಂಡ್ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು, ಅದನ್ನ ಪರಿಶೀಲನೆ ಮಾಡ್ತಿರ್ಬೋದು. ಸರ್, ಈಗ ನಿಮ್ಮ ಪಕ್ಷದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು BY ರಾಘವೇಂದ್ರ ಅವ್ರನ್ನೇ ಮತ್ತೊಮ್ಮೆ ಗೆಲ್ಲಿಸಿ ಅವರ ಅಗತ್ಯತೆ ಶಿವಮೊಗ್ಗಕ್ಕಿದೆ ಅನ್ನೋ ತರದಲ್ಲಿ ಮಾತನಾಡಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಇಂಥದ್ದೊಂದು ಸಂದೇಶ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಏನ್ ಮೆಸೇಜ್ ಹೋಗುತ್ತೆ ಅಂತ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಗಿರೋದು ನಿಮಗೆ. ಶಾಮನೂರು ಶಿವಶಂಕರ್ ಇಲ್ಲ, ಯಾರೇ ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲೇ ಇರ್ಬೇಕಾಗಿ, ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು. ಅವ್ರು ಬಹುಶಃ ಅವ್ರ ಆತ್ಮೀಯತೆಯಿಂದ ಏನಾದರೂ ಆ ವೇದಿಕೆ ಮೇಲೆ ಹೇಳಿರ್ಬೋದು. ಅಲ್ಲಿ ಅದು ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರ್, ಈಗ ನಿಗಮ ಮಂಡಳಿ ವಿಚಾರವಾಗಿ ಈಗ ಶಾಸಕರಿಗೆ ಹಂಚಿಕೆ ಆಯಿತು, ಕಾರ್ಯಕರ್ತರಿಗೆ ಯಾವಾಗ ಸರ್? ಕಾರ್ಯಕರ್ತರಿಗೂ ಮತ್ತೆ ಶಾಸಕರಿಗೂ ಒಟ್ಟಿಗೆ ಹಂಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಮಾಧ್ಯಮದಲ್ಲಿ ಅಷ್ಟೇ. ಈಗ ಯಾರು ಹೇಳಿದ್ದು ಹಾಗೆ? ಈಗ ನೀವು ನೆಕ್ಸ್ಟ್ ಏನ್ ಹೆಡ್ಲೈನ್ ನೋಡಿದ್ದೀರಾ, ಶಾಸಕರನ್ನೆಲ್ಲ ಸಮಾಧಾನ ಅಂತ ನೀವೇ ಹಾಕ್ತೀರಾ. ಯಾವ ಶಾಸಕರು ಹೇಳೋದಿಲ್ಲ, ಯಾರಿಲ್ಲ. ಈಗ ನೋಡಿ, ಇಟ್ ಈಸ್ ಅ ಪಾರ್ಟಿ ಡಿಸಿಷನ್. ಪಾರ್ಟಿ ಡಿಸಿಷನ್ ಅನ್ನ ನಾವು ಪಬ್ಲಿಕ್ ನಲ್ಲಿ ಡಿಬೇಟ್ ಮಾಡಕ್ಕಾಗತ್ತಾ, ಮಾಧ್ಯಮದಲ್ಲಿ ಡಿಬೇಟ್ ಮಾಡಕ್ಕಾಗತ್ತಾ? ನಾವು 6 ತಿಂಗಳು ಒಳಗಡೆ ನಾವು ಇದು ಮಾಡ್ತೀವಿ ಅಂತ ಹೇಳಿದೀವಿ, ಮಾಡಿದೀವಿ. ಬಿಜೆಪಿನಲ್ಲಿ ಅವರ ಅಧ್ಯಕ್ಷರ ಸ್ಥಾನ, ಮೇಲ್ಮನೆ ಅಧ್ಯಕ್ಷರ ಸ್ಥಾನ, ಕೆಳಗಿನ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಥಾನ 6 ತಿಂಗಳು ಇಟ್ಟಾಗ ನೀವು ಯಾರು ಏನು ಕೇಳಿಲ್ಲ. ಇಲ್ಲಿ ನಾವು ಒಳ್ಳೇದು ಮಾಡಕ್ ಹೋಗ್ತಾ ಇದೀವಿ, ಜನರಿಗೆ ನಮ್ಮ ಮೇಲೆ ಕೇಳ್ತೀರಾ? ಸೊ ಇವೆಲ್ಲ ಯಾವುದೇ ಅಂತದ್ ಯಾವುದೇ ಗೊಂದಲ ಇಲ್ಲ. ಯಾವ್ದು ಗೊಂದಲ ಇಲ್ಲ. ಕಾರ್ಯಕರ್ತರಿಗೆ ಆಗುತ್ತೆ. ಈಗ ಇಷ್ಟು ದಿನ MLA ಕಾಯ್ಕೊಂಡಿದ್ರು, ಅದು ಸ್ವಲ್ಪ ಪಟ್ಟಿ 2-3 ಸರಿ MLA ಕೆಳಗೆ ಹೋಗ್ಬಂತು. ಖಂಡಿತವಾಗೂ ಕಾರ್ಯಕರ್ತರಿಗೂ ಆದಷ್ಟು ಬೇಗನೆ ಸೂಕ್ತವಾದಂತ ಸ್ಥಾನಮಾನ, ಗೌರವವನ್ನ ಕೊಡಕ್ಕೆ ವ್ಯವಸ್ಥೆ PCC ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. KN ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ರೂಲ್ಸ್ ಬೇರೆ ಏನಂತಾರೆ, ಹೊಸ ಹೈಕಮಾಂಡ್ ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದ್ ರೀತಿ. ನೋಡಿ, ಯಾರು ಗುಲಾಮ್ರಲ್ಲ, ಆಯ್ತಾ? ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯಕ್ ಆಗೋದಿಲ್ಲ, ಆಯ್ತಾ? ಅಂದ್ರೆ ಈಗ ನಮ್ಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟ್. ಟಿಕೆಟ್ ಇರ್ಲಾರ್ದ, ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದ್ಮೇಲೆ ಹೈಕಮಾಂಡೇ ಇಲ್ಲ ಅಂದ್ರೆ ಹೇಗೆ? ಹೂವೆರ್ ಇಟ್ ಈಸ್, ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರ್ಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನ್ ಇರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿ. ಪಾರ್ಟಿಯಿಂದ ನಾವು ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದ್ರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂತದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.